ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ DDP ಆಫೀಸ್ ಚಾಮರಾಜನಗರ್ ಇಂಗ್ಲೀಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸೆಟ್ 2 ಅನ್ನು ಇಲ್ಲಿ ಸಾಲ್ವ್ ಮಾಡಲಾಗಿದೆ. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ಬೇರೆ ಪಾಠಗಳ ಹಾಗೂ ಗ್ರಾಮರ್ಗಳ ಹಾಗೂ ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ ಸೆಟ್ಗಳನ್ನು ಸಾಲ್ವ್ ಮಾಡಿದಂಥ ವಿಡಿಯೋ ಲಿಂಕ್ಗಳಿವೆ. ಆಸಕ್ತರುಗಳನ್ನು ವೀಕ್ಷಿಸಬಹುದು. ಕ್ವೆಶ್ಚನ್ ನಂಬರ್ 1. The beggar was crossing the road. He asked a passerby, "Could you please help me to cross the road?" The language function for the underlined sentence is. Underlined sentence ಇಲ್ಲಿದೆ, "Could you please help me to cross the road?" ಒಬ್ಬ ಭಿಕ್ಷುಕ ಈ ರೀತಿ ಬಿಡ್ಕೊತಾನೆ, ನನ್ನನ್ನು ರೋಡ್ ಕ್ರಾಸ್ ಮಾಡಲಿಕ್ಕೆ ನಂಗೆ ಸಹಾಯ ಮಾಡ್ತೀರಾ ದಯವಿಟ್ಟು. ಸೊ ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ವಾಕ್ಯ. ಸೊ ಇಲ್ಲಿ ಆಪ್ಷನ್ಸ್ ಅಡ್ವೈಸ್, ಸೀಕಿಂಗ್ ಪರ್ಮಿಷನ್, ಕಮಾಂಡ್, ರಿಕ್ವೆಸ್ಟ್ ಅಂತಿವೆ. ಸೊ ಆಪ್ಷನ್ ಡಿ ರಿಕ್ವೆಸ್ಟ್ ಇಸ್ ರೈಟ್. ಕ್ವೆಶ್ಚನ್ ನಂಬರ್ 2. ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ಬ್ಲಡ್ ಈಸ್. ಬ್ಲಡ್ಗೆ ಸರಿ ಹೊಂದುವಂಥ ಕೊಲೊಕೇಟ್ ವರ್ಡ್ ಯಾವುದು? ಆಪ್ಷನ್ಸ್ ಫೈಟ್, ಬುಕ್, ಬ್ಯಾಂಕ್, ವೇವ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಬ್ಲಡ್ ಬ್ಯಾಂಕ್. ಆಪ್ಷನ್ ಸಿ ಈಸ್ ರೈಟ್. Question number 3. The word which has only one syllable is. One syllable word ಯಾವುದು? ಬ್ರದರ್ ಇದೆ, ಇದರಲ್ಲಿ 2 ಸಿಲೆಬಲ್ ಇವೆ. ಬ್ರದರ್. ಫಾದರ್, ಇದರಲ್ಲೂ ಕೂಡ 2 ಸಿಲೆಬಲ್ ಇವೆ. ಲೆಟರ್, ಇದರಲ್ಲೂ ಕೂಡ 2 ಸಿಲೆಬಲ್ ಇವೆ. ದೆನ್ ಆಪ್ಷನ್ ಡಿ ಸ್ಕೂಲ್. ಸ್ಕೂಲ್ 1 ಸಿಲೆಬಲ್ ಇದೆ. ಸೊ 1 ಸಿಲೆಬಲ್ ವರ್ಡ್ ಈಸ್ school. So option D is right. Question number 4. The chief guest was distributing prizes. The passive form of the sentence is. The chief guest was distributing prizes. This one is in past continuous tense. So ಇಲ್ಲಿ being ಯೂಸ್ ಮಾಡಬೇಕು. ಪ್ರೈಸಸ್ ಬಹುವಚನ ಇರೋದ್ರಿಂದ ಇಲ್ಲಿ ವರ್ ಹಾಕಬೇಕು. ಪ್ರೈಸಸ್ ವರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್. ಬಟ್ ಇಲ್ಲಿ ಯಾವ ಒಂದು ಆಪ್ಷನ್ನು ಕರೆಕ್ಟ್ ಇಲ್ಲ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ತಪ್ಪಿದೆ. ಥರ್ಡ್ ಆಪ್ಷನ್ನು ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಇದೆ, ಅಲ್ಲಿ ಬೀಯಿಂಗ್ ಹಾಕಿಲ್ಲ. ಸೊ ರೈಟ್ ಆನ್ಸರ್ ಈಸ್ ಪ್ರೈಸಸ್ ವರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್. ಕ್ವೆಶ್ಚನ್ ನಂಬರ್ 5. ರಾಜು ಡ್ಯಾಶ್ ವಿತ್ ಹೀಸ್ ಪೇರೆಂಟ್ಸ್ ಇನ್ ಲಂಡನ್. ರಾಜು ತನ್ನ ಪೇರೆಂಟ್ಸ್ ಜೊತೆಗೆ ಲಂಡನ್ನಲ್ಲಿದ್ದಾನೆ. ಸೊ ಲಂಡನ್ನಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಬೇಕಾಗಿದೆ. ಇಲ್ಲಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ತುಂಬಬೇಕಾಗಿದೆ. ಸೊ ಇಲ್ಲಿ ಕಾಲವನ್ನು ನಿಗದಿತವಾಗಿ ಹೇಳಿಲ್ಲ, ಏನಿದು ವರ್ತಮಾನ ಕಾಲದಲ್ಲಿದ್ದಾನೋ ಅಥವಾ ಹಿಂದಿದ್ದಾನೋ ಅಂತೇಳಿ ತಿಳ್ಕೊಂಡು ಯಾವುದೇ ಅಲ್ಲಿ ಟೈಮನ್ನು ಸೂಚನೆ ಮಾಡುವಂಥ ಫ್ರೇಸ್ಗಳನ್ನು ಬಳಸಿಲ್ಲ. ಸೊ ಹೀಗಾಗಿ ಇದನ್ನು ಪ್ರೆಸೆಂಟ್ ಟೆನ್ಸ್ ಅಂತೇಳಿ ನೀವು ತಿಳಿಬೇಕು. ಸೊ ಆಪ್ಷನ್ ರಾಜು ಲಿವ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರಾಜು ಲಿವ್ಸ್ with his parents in London. So option C is right. Question number 6. The appropriate prefix to form the opposite of spelt is. Spell, spelt. ಸ್ಪೆಲ್ಲಿಂಗ್ ಬರೆಯೋದು, ಇದರ ಅಪೋಸಿಟ್ ಪ್ರಿಫಿಕ್ಸ್ ಅನ್ನು ಹಾಕೋದ್ರ ಮೂಲಕ ಅಪೋಸಿಟ್ ಮಾಡೋದು. ಇದು ಅನ್ಸ್ಪೆಲ್ಟ್, ಮಿಸ್ಪೆಲ್ಟ್, ಡಿಸ್ಪೆಲ್ಟ್, ಇನ್ಸ್ಪೆಲ್ಟ್. ಹಾಗಾದರೆ ಯಾವ ಪ್ರಿಫಿಕ್ಸ್ ಹಾಕಬೇಕು ಅಂದರೆ ಮಿಸ್ ಹಾಕಬೇಕು. ಮಿಸ್ಪೆಲ್ಟ್ ಅಂದರೆ ಸ್ಪೆಲ್ಲಿಂಗ್ ರಾಂಗ್ ಇರೋದು ಅಂತ. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವೆಶ್ಚನ್ ನಂಬರ್ 7. ಕವಿತಾ ಸಿಂಗ್ಸ್ ಮೆಲೋಡಿಯಸ್ಲಿ. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಅಂಡರ್ಲೈನ್ ಮಾಡಿದ ವರ್ಡು ಮೆಲೋಡಿಯಸ್ಲಿ. ಕವಿತಾ ಸುಮಧುರವಾಗಿ ಹಾಡುವಳು. ಸೊ ಇಲ್ಲಿ ಸುಮಧುರವಾಗಿ ಎನ್ನುವುದು ಹೇಗೆ ಹಾಡ್ತಾಳೆ ಅನ್ನೋದ್ರ ಬಗ್ಗಿದೆ. ಸೊ ವರ್ಬನ್ನು ವರ್ಣಿಸ್ತಾ ಇದೆ. ಸೊ ಹೀಗಾಗಿದ್ದು adverb. ಇಲ್ಲಿ ಆಪ್ಷನ್ಸ್ ನೌನ್, adverb, adjective, verb ಇದೆ. ಸೊ ದ ರೈಟ್ ಆಪ್ಷನ್ ಇಸ್ ಬಿ, adverb. ಕ್ವೆಶ್ಚನ್ ನಂಬರ್ 8. ದ ಸ್ಟೂಡೆಂಟ್ಸ್ ಶುಡ್ ಡ್ಯಾಶ್ ಯೂನಿಫಾರ್ಮ್ ಎವ್ರಿ ಡೇ. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ವಿದ್ಯಾರ್ಥಿಗಳು ಪ್ರತಿನಿತ್ಯ ದಿನಾಲು ಯೂನಿಫಾರ್ಮ್ಗಳನ್ನು ಧರಿಸುವರು. ವೇರ್ ಮಾಡ್ತಾರೆ, ಧರಿಸ್ತಾರೆ. ಸೊ ಅದನ್ನು ಯಾವ ಫ್ರೇಸಲ್ ವರ್ಬ್ ಹಾಕಬೇಕಿಲ್ಲಿ? ಪುಟ್ ಆನ್, ಪುಟ್ ಟು, ಪುಟ್ ಇನ್, ಪುಟ್ ಔಟ್ ಅಂತಿದೆ. ಸೊ ಪುಟ್ ಆನ್ ಮೀನ್ಸ್
ಧರಿಸುವುದು, ಹಾಕಿಕೊಳ್ಳುವುದು. ಹಾಗಾದರೆ ಆಪ್ಷನ್ ಎ ಪುಟ್ ಆನ್ ಈಸ್ ರೈಟ್. ಕ್ವಶನ್ ನಂಬರ್ 9. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ದ ಕಂಪೇರಿಟಿವ್ ಡಿಗ್ರಿ ಆಫ್ ದ ಸ್ಟೇಟ್ಮೆಂಟ್ ಈಸ್. ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಇದನ್ನು ಕಂಪೇರಿಟಿವ್ ಡಿಗ್ರಿ ಮಾಡಬೇಕೀಗ. ಏಷ್ಯಾ ಈಸ್ ನಾಟ್ ಆ್ಯಸ್ ಸ್ಮಾಲ್ ಆ್ಯಸ್ ಎನಿ ಅದರ್ ಕಾಂಟಿನೆಂಟ್. ನೋ ಅದರ್ ಕಾಂಟಿನೆಂಟ್ ಈಸ್ ಆ್ಯಸ್ ಲಾರ್ಜ್ ಆ್ಯಸ್ ಏಷ್ಯಾ. ಏಷ್ಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಏಷ್ಯಾ ಈಸ್ ಆ್ಯಸ್ ಲಾರ್ಜ್ ಆ್ಯಸ್ ಅದರ್ ಕಾಂಟಿನೆಂಟ್. ಸೊ ಆಪ್ಷನ್ ಸಿ ಕಂಪೇರಿಟಿವ್ ಫಾರ್ಮ್ ಏನಾಗುತ್ತಂದರೆ ಏಷ್ಯಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಆಪ್ಷನ್ ಸಿ ಈಸ್ ರೈಟ್. ಕ್ವಶನ್ ನಂಬರ್ 10. ಇಫ್ ಶಿ ಸ್ಟಡಿಡ್ ವೆಲ್ ಶಿ ಡ್ಯಾಶ್ ಗೆಟ್ ಥ್ರೂ ದ ಎಕ್ಸಾಮ್. ದ ಕರೆಕ್ಟ್ ಇಫ್ ಕ್ಲಾಸ್. ಹಾಗಾದರೆ ಇಫ್ ಕ್ಲಾಸನ್ನು ತುಂಬುವಂಥದ್ದು. ಸೊ ಇದು ಇಫ್ ಕ್ಲಾಸ್ ಬಂತಂದರೆ ಆಲ್ಮೋಸ್ಟ್ ವುಡ್ ಹ್ಯಾವ್ ಬರುತ್ತೆ ಅನ್ನೋದನ್ನು ತಿಳ್ಕೊಂಬಿಡ್ರಿ. ಇಫ್ ಶಿ ಸ್ಟಡಿಡ್ ವೆಲ್, ಅವಳು ಉತ್ತಮವಾಗಿ ಅಭ್ಯಾಸ ಮಾಡಿದರೆ, ಶಿ ಡ್ಯಾಶ್ ಗೆಟ್ ಥ್ರೂ ದ ಎಕ್ಸಾಮ್, ಅವಳು ಪರೀಕ್ಷೆಯೊಳಗೆ ಉತ್ತಮವಾಗಿ ತೆರಗಡೆ ಹೊಂತಾಳೆ. ಸೊ ಇಲ್ಲಿ ವುಡ್ ಹ್ಯಾವ್, ಆಪ್ಷನ್ ಸಿ ಇಸ್ ರೈಟ್. ಕ್ವಶನ್ ನಂಬರ್ 11. ದ ಓಲ್ಡ್ ಮ್ಯಾನ್ ಸ್ಯಾಟ್ ಅಂಡರ್ ಎ ಟ್ರೀ ಡ್ಯಾಶ್. ದ ಕ್ವೆಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಹಾಗಾದರೆ ಓಲ್ಡ್ ಮ್ಯಾನ್ ಗಿಡದ ಕೆಳಗೆ ಕೂತ್ಕೊಂಡಿದ್ದಾನೆ. ಸೊ ದಿಸ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇದರ ಕ್ವಶನ್ ಟ್ಯಾಗ್ ಮಾಡಬೇಕಂತೆ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಅಂದರೆ ಡಿಡ್ ಯೂಸ್ ಮಾಡಬೇಕು. ವಾಕ್ಯದಲ್ಲಿ ನೆಗೆಟಿವ್ ಫಾರ್ಮುಲಾ. ಸೊ ಹೀಗಾಗಿ ನೀವು ನೆಗೆಟಿವ್ ಹಾಕಬೇಕು. ಡಿಡ್ ಇದ್ದದ್ದು ಡಿಡೆಂಟ್ ಆಗುತ್ತೆ. ಸೊ ಆನಂತರ ಓಲ್ಡ್ ಮ್ಯಾನ್ ಹೀ ಆಗ್ತಾನೆ. ಸೊ ಡಿಂಟ್ ಹೀ, ಆಪ್ಷನ್ ಸಿ ಇದೆ ನೋಡಿ, ಡಿಂಟ್ ಹೀ. ಆಪ್ಷನ್ ಸಿ ಇಸ್ ರೈಟ್. ಕ್ವಶನ್ ನಂಬರ್ 12. ಸ್ಮಿತಾ ಸ್ಟುಡ್ ಎಟ್ ಡ್ಯಾಶ್ ವಿಂಡೋ ಲುಕಿಂಗ್ ಎಟ್ ಡ್ಯಾಶ್ ಟ್ರಾಫಿಕ್. ದ ಆರ್ಟಿಕಲ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಸೊ ಇಲ್ಲಿ ಯಾವ ಆರ್ಟಿಕಲ್ ಬಳಸಬೇಕು ಅಂತ ಹೇಳಿದ್ದಾರೆ. ಸ್ಮಿತಾ ಸ್ಟುಡ್ ಎಟ್ ದ ಡೋರ್ ಲುಕಿಂಗ್ ಎಟ್ ದ ಟ್ರಾಫಿಕ್. ಸೊ ಇದು ದ ಕಾನ್ಸರ್ಟ್ ಪಾಠದಲ್ಲಿ ಬರುವಂಥ ಒಂದು ಸಾಲಿದು. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಇದ್ದರೆ ನೀವು ಪ್ರೆಪೋಸಿಷನ್ನು, ಲಿಂಕಿಂಗ್ ವರ್ಡ್ಸ್ ಹಾಗೆ ಮತ್ತು ನೀವು ಆರ್ಟಿಕಲ್ಸ್ಗಳನ್ನು ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಫಿಲಪ್ ಮಾಡ್ಬೋದು. ನಿಮ್ಮ ಪುಸ್ತಕದಲ್ಲಿರುವಂಥ ಆ ಒಂದು ಪ್ಯಾರಾಗ್ರಾಫ್ನ ಕಟ್ಟಿಂಗ್ಸ್ ಕೂಡ ಇಲ್ಲಿ ಹಾಕಲಾಗಿದೆ, ವೀಕ್ಷಿಸಿ. ಹಾಗಾದರೆ ರೈಟ್ ಆಪ್ಷನ್ ಈಸ್ ಸಿ. ದಿ ಮತ್ತು ದಿ ಎರಡು ಕಡೆ ಅವುಗಳನ್ನು ಹಾಕಬೇಕು. ಕ್ವಶನ್ ನಂಬರ್ 13. ದ ಓಲ್ಡ್ ಮ್ಯಾನ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ಟು ಯಂಗ್ ಲೇಡೀಸ್. ದ ಪ್ರಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಬಿಟ್ವೀನ್, ಟು, ವಿತ್, ಅಮಂಗ್. ಬಹಳ ಜನ ಇದ್ದರೆ ಅಮಂಗ್ ಬಳಸಬೇಕು. ಇಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ಟು ಯಂಗ್ ಲೇಡೀಸ್. ಇಬ್ಬರು ಯಂಗ್ ಲೇಡೀಸ್ ನಡುವೆ ಯಾರು ಕೂತಿದ್ದಾರೆ ಅಂತಂದರೆ ಒಬ್ಬ ಮುದುಕ ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ ನಡುವೆ ಅಂತ ಹೇಳಬೇಕಾದ್ರೆ ಬಿಟ್ವೀನ್ ಯೂಸ್ ಮಾಡಬೇಕು. ಸೊ ಇಬ್ಬರೇ ಇದ್ದಾರೆ, ಟೂ ಇದೆ, ಇಲ್ಲಿ ಬಿಟ್ವೀನ್ ಯೂಸ್ ಮಾಡಬೇಕು. ಬಹಳ ಜನ ಇದ್ದರೆ ಅಮಂಗ್ ಯೂಸ್ ಮಾಡಬೇಕು. ಸೊ ಆಪ್ಷನ್ ಎ ಬಿಟ್ವೀನ್ ಇಸ್ ರೈಟ್. ಕ್ವಶನ್ ನಂಬರ್ 14. John was absent dash he was ill. The conjunction to be used here is. ಯಾವ ಕಂಜಂಕ್ಷನ್ ಇಲ್ಲಿ ಬಳಸಬೇಕು? ಜಾನ್ ಅಬ್ಸೆಂಟ್ ಆಗಿದ್ದಾನೆ, ಅವನಿಗೆ ಕಾಯಿಲೆ ಆಗಿದೆ. ಜಾನ್ ಅಬ್ಸೆಂಟ್ ಆಗಿದ್ದಾನೆ ಏಕೆಂದರೆ ಅವನಿಗೆ ಕಾಯಿಲೆ ಆಗಿದೆ. ಸೊ ಇಲ್ಲಿ ಫಸ್ಟ್ ಒಂದು ಸೆಂಟೆನ್ಸ್ ಇರುತ್ತೆ, ಅದಕ್ಕೆ ಕಾರಣವಾಗಿರೋದನ್ನು ನೆಕ್ಸ್ಟ್ ಹೇಳ್ತಾರೆ. ಸೊ ಇಲ್ಲಿ ಬಿಕಾಸ್ ಯೂಸ್ ಮಾಡಬೇಕು. ಆಪ್ಷನ್ ಡಿ ಇಸ್ ರೈಟ್. Question number 15. The students were dash waiting to write the exam. The correct form of word to be used is. ಹಾಗಾದರೆ ಇಲ್ಲಿ ಯಾವ ಒಂದು ಕರೆಕ್ಟ್ ಫಾರ್ಮ್ ಆಫ್ ವರ್ಡನ್ನು ಬಳಸಬೇಕು? ದ ಸ್ಟೂಡೆಂಟ್ಸ್ ವೇರ್ ಈಗರ್ಲಿ ವೇಟಿಂಗ್ ಟು ರೈಟ್ ದ ಎಕ್ಸಾಮ್. ಹಾಗಾದರೆ ಆಪ್ಷನ್ ಬಿ ಈಗರ್ಲಿ. Question number 16. In a formal letter, respected sir is known as. ಫಾರ್ಮಲ್ ಲೆಟರ್ಗಳು, ಔಪಚಾರಿಕ ಪತ್ರಗಳು ಅಂದರೆ ಅಫಿಷಿಯಲ್ ಲೆಟರ್ಗಳು. ಇಂಥ ಪತ್ರಗಳಲ್ಲಿ ಡಿಯರ್ ಸರ್, ಡಿಯರ್ ಮೇಡಮ್, ರೆಸ್ಪೆಕ್ಟೆಡ್ ಸರ್. ಸೊ ಈ ರೀತಿಯಾಗಿರುವಂಥ ವಾಕ್ಯಗಳು ವಂದನೆಗಳನ್ನು ಸಲ್ಲಿಸುವಂಥವುಗಳು. ಸೊ ಇವುಗಳಿಗೆ ಸಲ್ಯುಟೇಷನ್ಸ್ ಅಂತ ಕರೀತಾರೆ. ಸೊ ಇವುಗಳ ಸಬ್ಜೆಕ್ಟ್ ಎಲ್ಲ
ಸಬ್ಸ್ಕ್ರಿಪ್ಷನ್ ಅಲ್ಲ, ಹೆಡ್ಡಿಂಗ್ಸ್ ಅಲ್ಲ. ಸಬ್ಸ್ಕ್ರಿಪ್ಷನ್ ಅಂದರೆ ಕೆಳಗೆ ಸಹಿ ಮಾಡೋದು, ಸಬ್ಜೆಕ್ಟ್ ಅಂದರೆ ಇದು ಕಾರಣ ಏನು ಅಂತ ಹೇಳಿ ತಿಳ್ಕೊಂಡು ಒಂದೇ ಒಂದು ಸಾಲಿನಲ್ಲಿ ವಿಷಯ ಬರೆಯೋದು. ಸೊ ರೆಸ್ಪೆಕ್ಟೆಡ್ ಸರ್ ಅನ್ನೋದು ಇದೊಂದು ಸ್ಯಾಲ್ಯೂಟೇಷನ್. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವಶನ್ ನಂಬರ್ 17. ಟು ಸ್ವಾಮಿ ಹಿಸ್ ಫಾದರ್ ಲುಕ್ ಲೈಕ್ ಆ್ಯನ್ ಡ್ಯಾಶ್. ಸ್ವಾಮಿಗೆ ಅವ್ರ ತಂದೆ ಹೇಗೆ ಕಂಡ್ರು? ಕತ್ತಲಿನಲ್ಲಿ, ಮಬ್ಬುಗತ್ತಲಿನಲ್ಲಿ ಅವ್ರ ತಂದೆ ಹೇಗೆ ಕಂಡ್ರು? ಆಪರೇಷನ್, ಆ್ಯಂಜಲ್, ಇವಿಲ್ ಸ್ಪಿರಿಟ್, ಆ್ಯನ್ ಆ್ಯನಿಮಲ್. ಸೊ ದ ರೈಟ್ ಆಪ್ಷನ್ ಈಸ್ ಆಪರೇಷನ್. ಇಟ್ ಮೀನ್ಸ್ ದೆವ್ವ, ಭೂತದ ಥರ ಅವ್ರ ತಂದೆ ಕಾಣ್ತಾರೆ. ಸೊ ಆಪ್ಷನ್ ಎ ಇಸ್ ರೈಟ್. ಕ್ವಶನ್ ನಂಬರ್ 18. ದ ಪ್ಲೇಸ್ ವೇರ್ ಸ್ವಾಮಿ ಯೂಸ್ವಲಿ ಸ್ಲೀಪ್ಸ್. ಸಾಮಾನ್ಯವಾಗಿ, ಯೂಸ್ವಲಿ ಮೀನ್ಸ್ ಸಾಮಾನ್ಯವಾಗಿ ಸ್ವಾಮಿ ಎಲ್ಲಿ ಮಲ್ಕೊಳ್ತಾ ಇದ್ದ ದಿನಾಲು ಅಂತಂದರೆ ಇನ್ ಆಫೀಸ್ ರೂಮ್, ಇನ್ ಅ ಪ್ಯಾಸೇಜ್ ವಿತ್ ಹಿಸ್ ಗ್ರ್ಯಾನಿ, in his own room, in his mother room. The right option is B, in a passage with his granny. Option B is right. Question number 19. The newspaper report said that the boy stayed on the tree for half a day. Why did he do so? Options: he wanted to watch the tiger from the tree. B, he wanted someone to kill the tiger. C, he wanted to take rest for some time. D, he killed the tiger. ಹಾಗಾದರೆ ಕ್ವಶನ್ ನಂಬರ್ 19ನ ಮೀನಿಂಗ್ ಏನು ಅಂತಂದರೆ, ನ್ಯೂಸ್ ಪೇಪರ್ ರಿಪೋರ್ಟ್ ಹೇಳ್ತದೆ ಆ ಹುಡುಗ ಆ ಒಂದು ಟೈಗರ್ ಜೊತೆಗೆ ಹೋರಾಟ ಮಾಡಿದ ಮೇಲೆ ಗಿಡದ ಮೇಲೆ ಹತ್ತಿ ಅರ್ಧ ದಿನ ಕೂತ್ಕೊಂಡಿದ್ದಂತೆ. ಈ ರೀತಿ ಯಾಕೆ ಆತ ಅರ್ಧ ದಿನ ಯಾಕೆ ಕೂತ್ಕೊಂಡಿದ್ದ ಅಂತಂದರೆ ಆಪ್ಷನ್ ಬಿ ಇದೆ ನೋಡಿ, he wanted someone to kill the tiger. ಅದು ಆಪ್ಷನ್ ಬಿ ಇಸ್ ರೈಟ್. ಅಂದರೆ ಇದ್ರ ಮೀನಿಂಗ್ ಏನು ಅಂತಂದರೆ, ಯಾರಾದರೂ ಸ್ವಲ್ಪ ಜನ ಬಂದು ಆ ಒಂದು ಟೈಗರನ್ನು ಕೊಲ್ಲಲಿ ಅಂತ ಹೇಳಿ ತಿಳ್ಕೊಂಡು ಆತ ಬಯಸಿದ್ದ. ಕ್ವಶನ್ ನಂಬರ್ 20. ವಿಚ್ ಆರ್ಟಿಕಲ್ ಡಿಡ್ ರೋಮಾ ಲಾಸ್ಟ್ ಆನ್ ದ ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕ್ನಲ್ಲಿ ರೋಮಾ ತೆಲ್ರೇಜೆ ಏನನ್ನು ಕಳ್ಕೊಂಡಿದ್ಲು, ಯಾವ ವಸ್ತುಗಳನ್ನ ಕಳ್ಕೊಂಡಿದ್ಲು? ಇಲ್ಲಿ ಆರ್ಟಿಕಲ್ಸ್ ಬಳಸೋ ಬದಲು ಅವರು ಬಿಲಾಂಗಿಂಗ್ಸ್ ಅಥವಾ ಮೆಟೀರಿಯಲ್ಸ್ ಅಂತೇಳಿ ಬಳಸ್ಬೋದಾಗಿತ್ತು. ಸೊ ಏನೇನು ಕಳ್ಕೊಂಡಿದ್ಲು ಅಂತಂದರೆ ಪೆನ್, ಹ್ಯಾಂಡ್ ಬ್ಯಾಗ್, ಸೆಲ್ ಫೋನ್, ಬೋತ್ ಬಿ ಆ್ಯಂಡ್ ಸಿ ಅಂತಿದೆ. ಸೊ ಅವಳು ಕಳ್ಕೊಂಡಿದ್ದು ಹ್ಯಾಂಡ್ ಬ್ಯಾಗ್ ಮತ್ತು ಸೆಲ್ ಫೋನ್ನ. ಹೀಗಾಗಿ ಬಿ ಮತ್ತು ಸಿ ಎರಡೂ ಕರೆಕ್ಟ್ ಆಗಿರೋದ್ರಿಂದ ಅವರು ಡಿ ಅಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ. ಡಿ ಆಪ್ಷನಲ್ಲಿ ಏನು ಹೇಳ್ತಾ ಇದೆ? ಬೋತ್ ಬಿ ಆ್ಯಂಡ್ ಸಿ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಡಿ ಆಪ್ಷನ್ ಈಸ್ ರೈಟ್. Question number 21. Who helped Baleshwar shift Roma to the hospital? ಬಲೇಶ್ವರ ಹಾಸ್ಪಿಟಲ್ಗೆ ರೋಮಾಳನ್ನು ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಯಾರು ಆತನಿಗೆ ಸಹಾಯ ಮಾಡಿದರು? ಆಪ್ಷನ್ಸ್: ಮೋಟಾರಿಸ್ಟ್, ಪೊಲೀಸ್ಮನ್, ಟ್ರಕ್ ಡ್ರೈವರ್, ನೋ ಒನ್. ದ ರೈಟ್ ಆಪ್ಷನ್ ಈಸ್ ಸಿ, ಟ್ರಕ್ ಡ್ರೈವರ್, ಗುಜರಾತಿ ಟ್ರಕ್ ಡ್ರೈವರ್. ಆಪ್ಷನ್ ಸಿ ಇಸ್ ರೈಟ್. Question number 22. Don Anselmo sold his land, but he didn't sell his dash. ಡಾನ್ ಅನ್ಸೆಲ್ಮೋ ತನ್ನ ಹೊಲವನ್ನು ಮಾತ್ರ ಮಾರಿದ್ದ, ಆದರೆ ಏನನ್ನು ಮಾರಿದ್ದಿಲ್ಲ? ಟ್ರೀಸ್, ಫಾರ್ಮ್, ಹೌಸ್, ಜೆವೆಲ್ಸ್. ದ ರೈಟ್ ಆಪ್ಷನ್ ಈಸ್ ಟ್ರೀಸ್. ಆ ಹೊಲದಲ್ಲಿರುವಂಥ ಗಿಡಗಳನ್ನು ಮಾರಿದ್ದಿಲ್ಲ. ಸೊ ಆಪ್ಷನ್ ಎ ಇಸ್ ರೈಟ್. Question number 23. According to Don Anselmo, the real owners of the trees were. ಡಾನ್ ಅನ್ಸೆಲ್ಮೋನ ಪ್ರಕಾರ ಆ ಗಿಡಗಳ ನಿಜವಾದ ಓನರ್ಗಳು ಯಾರು? ಆಪ್ಷನ್ಸ್: ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೇಡಿಯೋ, ಡಾನ್ ಅನ್ಸೆಲ್ಮೋ ಹಿಮ್ಸೆಲ್ಫ್, ದ ಅಮೇರಿಕನ್, ದ ಸ್ಟೋರಿ ಟೆಲ್ಲರ್. ದ ರೈಟ್ ಆಪ್ಷನ್ ಈಸ್ ಎ, ದ ಚಿಲ್ಡ್ರನ್ ಆಫ್ ದ ರಿಯೋ ಇನ್ ಮೇಡಿಯೋ. ಆಪ್ಷನ್ ಎ ಇಸ್ ರೈಟ್. Question number 24. The word innumerable kins means that the old man had a number of dash. ಹಾಗಾದರೆ ಇನ್ಯುಮರೇಬಲ್ ಕಿನ್ಸ್ ಅಂತ ಏನು ಈ ಒಂದು ಜೆಂಟಲ್ಮ್ಯಾನ್ ಆಫ್ ರಿಯೋನ್ ಮೀಡಿಯಾದಲ್ಲಿ ಬಳಸಲಾಗಿದೆ. ಸೊ ಇನ್ಯುಮರೇಬಲ್ ಕಿನ್ಸ್ ಅಂದರೆ ಯಾರು? ಓಲ್ಡ್ ಮ್ಯಾನ್ಗೆ ಅವ್ರು ಏನಾಗಬೇಕು ಅಂತಂದರೆ ಎ, ಚಿಲ್ಡ್ರನ್, ಬಿ, ಟ್ರೀಸ್ ಇನ್ ದ ಆರ್ಚರ್ಡ್, ಸಿ, ರಿಲೇಟಿವ್ಸ್, ಡಿ, ಫಾಲೋವರ್ಸ್.
The right option is C, relatives. Kin means relatives. Question number 25. ಭಾಳ ಈಸಿ ಆದಂಥ ಕ್ವೆಶನ್. ಬಾಬಾ ಸಾಹೇಬ್ ಅಂಬೇಡ್ಕರ್ was a dash reader. Fill in the blank with the correct word choosing from skillful, veracious, excellent, insatiable. The right option is B, voracious reader. Baba Saheb Ambedkar was a voracious reader. Option B is right. Question number 26. Dr. Ambedkar described the method of civil disobedience, non-cooperation and satyagraha as. Dr. Ambedkar ಅವರು ಮೆಥಡ್ ಆಫ್ ಸಿವಿಲ್ ಡಿಸ್ಒಬಿಡಿಯನ್ಸ್, ನಾಗರಿಕರು ಪದೇ ಪದೇ ಸರ್ಕಾರವನ್ನು ಧಿಕ್ಕರಿಸುವಂಥದ್ದು, ನಾನ್ ಕೋಆಪರೇಷನ್ ಅಂದರೆ ಅಸಹಕಾರವನ್ನು ತೋರೋದು ಗೌರ್ಮೆಂಟ್ಗೆ, ಆ್ಯಂಡ್ ಸತ್ಯಾಗ್ರಹಗಳನ್ನು ಪದೇ ಪದೇ ಚಳುವಳಿಗಳನ್ನು ಸತ್ಯಾಗ್ರಹವನ್ನು ಮಾಡುವಂಥದ್ದು. ಇದು ಏನನ್ನು ತೋರಿಸಿಕೊಡುತ್ತೆ ಅಂತಂದರೆ ಪಬ್ಲಿಕ್ ಎಜಿಟೇಷನ್, ಡಿಕ್ಟೇಟರ್ಶಿಪ್, ರೆಬೆಲಿಯನ್, ಗ್ರಾಮರ್ ಆಫ್ ಅನಾರ್ಕಿ. ಸೊ ಆಪ್ಷನ್ ಡಿ ಗ್ರಾಮರ್ ಆಫ್ ಅನಾರ್ಕಿ ಅಂತಂದರೆ ಇದೊಂದು ದುರಾಡಳಿತವನ್ನು ತೋರಿಸುತ್ತೆ, ಜನರ ಒಂದು ದುರಾಡಳಿತವನ್ನು ಅದು ಎತ್ತಿ ತೋರಿಸುತ್ತೆ ಅಂತ. ಸೊ ಆಪ್ಷನ್ ಡಿ ಗ್ರಾಮರ್ ಆಫ್ ಅನಾರ್ಕಿ. ಕ್ವೆಶನ್ ನಂಬರ್ 27. ದ ಕಾನ್ಸರ್ಟ್ ವಾಸ್ ಹೆಲ್ಡ್ ಎಟ್. ಕಾನ್ಸರ್ಟ್ ಸಂಗೀತ ಗೋಷ್ಠಿಯನ್ನು, ಸಂಗೀತದ ಕಾರ್ಯಕ್ರಮವನ್ನು ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು, ಅದರ ಪ್ಲೇಸ್ ಏನು ಅಂತ. ಆಪ್ಷನ್ ಎ ಷಣ್ಮುಖಾನಂದ ಆಡಿಟೋರಿಯಂ, ಕಲಾಮಂದಿರ್, ಶಾರದಾ ಆಡಿಟೋರಿಯಂ, ರಂಗಮಂದಿರ. The right option is A, ಷಣ್ಮುಖಾನಂದ ಆಡಿಟೋರಿಯಂ. Option A is right. Question number 28. ಅನಂತ್ was longing to dash. ಅನಂತ್ ಏನನ್ನು ನೋಡಲಿಕ್ಕೆ ಬಯಸ್ತಿದ್ದ. ಲಾಂಗ್ ಮೀನ್ಸ್ ಹಿಯರ್ ಬಯಸುವುದು, ವಿಶ್ ಬಯಸೋದು ಅಂತ. ಆಪ್ಷನ್ಸ್: ಗೋ ಟು ದ ಕನ್ಸರ್ಟ್, ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್, ರಿಕವರ್ ಸೂನ್, ಡಿ ರಿಟರ್ನ್ ಟು ಗಗನ್ಪುರ್. ಸೊ ಆಪ್ಷನ್ ಬಿ ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್ ಅವ್ರನ್ನ ನೋಡೋದು ಮತ್ತು ಅವರ ಸಿತಾರ ವಾದನವನ್ನು ಕೇಳೋದು. ಆಪ್ಷನ್ ಬಿ ಇಸ್ ರೈಟ್. ಕ್ವೆಶನ್ ನಂಬರ್ 29. ಹೂ ವರ್ ಅಟೆಂಡೆಡ್ ದ ಕಾನ್ಸರ್ಟ್. ಕನ್ಸರ್ಟ್ನಲ್ಲಿ ಯಾರ್ಯಾರು ಅಟೆಂಡ್ ಆಗಿದ್ರು? ಸ್ಮಿತಾ ಆ್ಯಂಡ್ ಫಾದರ್, ಸ್ಮಿತಾ ಆ್ಯಂಡ್ ಅನಂತ್, ಸ್ಮಿತಾ ಆ್ಯಂಡ್ ಆಂಟ್, ಸ್ಮಿತಾ ಆ್ಯಂಡ್ ಮದರ್. ದ ರೈಟ್ ಆಪ್ಷನ್ ಈಸ್ ಎ ಸ್ಮಿತಾ ಆ್ಯಂಡ್ ಫಾದರ್. ಸ್ಮಿತಾ ಮತ್ತು ಅವಳ ತಂದೆ ಅಟೆಂಡ್ ಆಗಿದ್ರು. ಆಪ್ಷನ್ ಎ ಇಸ್ ರೈಟ್. ಕ್ವೆಶನ್ ನಂಬರ್ 30. ಸತೀಶ್ ಡಿಂಟ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್ ಬಿಕಾಸ್. ಸತೀಶ್ ಹೊಸ ಶಾಲೆಗೆ ಏಕೆ ಹೋಗಲಿಲ್ಲ? ಏಕೆಂದರೆ ಆಪ್ಷನ್ಸ್: ದ ಟೀಚರ್ಸ್ ವೇರ್ ನ್ಯೂ ಟು ಹಿಮ್ ಆ್ಯಂಡ್ ದ ಹೆಡ್ ಮಾಸ್ಟರ್ ವಾಸ್ ವೆರಿ ಸ್ಟ್ರಿಕ್ಟ್. He was not interested in studies. C, everyone would make fun of his deafness. Option D, he was not completely cured. Option C, everyone would make fun of his deafness. So option C is right. Question number 31. The poet's mother was dash. Poet's grandma ವಾಸ್ ಅಂತ ಆಗಬೇಕಾಗಿತ್ತು. ಇದು ಪೊಯೆಟ್ಸ್ ಮದರ್ ಅಂತಾಗಿದೆ. ಸೊ ಪೊಯೆಟ್ಸ್ ಅಜ್ಜಿ ಇದು. ಸೊ ಅದಕ್ಕೆ ಇದನ್ನು ಗ್ರ್ಯಾಂಡ್ ಮದರ್ ಅಂತ ಮಾಡ್ಕೋಬೇಕು. ಅವ್ರು ಹೆಂಗಿದ್ರು ಕವಿಯ ಅಜ್ಜಿ ಅಂತಂದರೆ ಅರೋಗೆಂಟ್, ಜೀನಿಯಸ್, ಇಂಟೆಲಿಜೆಂಟ್, ಸ್ಕಿಲ್ಫುಲ್ ಅಂತಿದೆ. ಸೊ ಆಪ್ಷನ್ ಬಿ ಜೀನಿಯಸ್ ಈಸ್ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 33. ಮರ್ಸಿ ಈಸ್ ಕಂಪೇರ್ಡ್ ಟು. ಮರ್ಸಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಆಪ್ಷನ್ಸ್: ಜೆಂಟಲ್ ರೈನ್, ಫ್ಲವರ್ಸ್, ಹೆವನ್, ಸೆಪ್ಟರ್. ಹಾಗಾದರೆ ಮರ್ಸಿಯನ್ನು ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ ಅಂತಂದರೆ ಆಪ್ಷನ್ ಎ ಜೆಂಟಲ್ ರೈನ್. ಕ್ವೆಶನ್ ನಂಬರ್ 34. ದ ಕಿಂಗ್ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಡ್ಯಾಶ್. ಪೋಯಮ್ನ ಕಂಪ್ಲೀಷನ್ ಮಾಡುವಂಥದ್ದು. ಆಪ್ಷನ್ಸ್: ಮೆಜೆಸ್ಟಿ, ಟೆಂಪರಲ್ ಪವರ್, ಮೈಟಿ, ಜಸ್ಟಿಸ್. The king's scepter shows the force of temporal power. Option B is right. Question number 35. The poet wants to sing about. ಕವಿ ಯಾರ ಬಗ್ಗೆ ಹಾಡು ಹಾಡಬೇಕಂತ ಹೇಳಿ ಬಯಸ್ತಾನೆ?
Option: snow-capped Himalayas, beggars, lepers, poor children. The right option is A, snow-capped Himalayas. Question number 36. Mother India wants the poet to sing about. ಭಾರತ ಮಾತೆ ಕವಿಗೆ ಯಾವುದರ ಬಗ್ಗೆ ಹಾಡೆಂದು ಬಯಸಿದ್ಲು? ಹಾರ್ಡ್ ವರ್ಕಿಂಗ್ ಮೆನ್, ದ 3 oceans, ಹೆಲ್ಪ್ಲೆಸ್ ಚಿಲ್ಡ್ರನ್. ಆಪ್ಷನ್ ಡಿ ಬೋತ್ ಇದೆ, ಎ ಆ್ಯಂಡ್ ಸಿ ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ ಡಿನೇ ಕರೆಕ್ಟು. ಎ ಮತ್ತು ಸಿ ಎರಡೂ ಆನ್ಸರ್ ಕರೆಕ್ಟ್ ಇದೆ. ಹಾರ್ಡ್ ವರ್ಕಿಂಗ್ ಮೆನ್ ಬಗ್ಗೆನೂ ಹಾಡಾಡ್ಬೇಕಂತ ಕೇಳ್ತಾಳೆ. ಸೊ ಹೆಲ್ಪ್ಲೆಸ್ ಚಿಲ್ಡ್ರನ್ ಬಗ್ಗೆನೂ ಹಾಡಾಡ್ಬೇಕಂತ ಹೇಳಿ ತಾಯಿ ಕೇಳ್ತಾಳೆ. ಸೊ ಅದಕ್ಕೆ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಸಿ ಇಸ್ ರೈಟ್. Question number 37. In his appearance, the judge musician looking like. ಜಾರ್ಜ್ ಮ್ಯೂಸಿಷಿಯನ್ ಯಾವ ರೀತಿ ಕಾಣ್ತಾ ಇದ್ದ? ಆಪ್ಷನ್ಸ್: ಆ್ಯನ್ ಏನ್ಷಿಯಂಟ್ ಮ್ಯಾರಿನರ್, ಬಿ ಆ್ಯನ್ ಆರ್ಟಿಸ್ಟ್, ಸಿ ಆ್ಯನ್ ಆರ್ಡಿನರಿ ಮ್ಯಾನ್, ಡಿ ಎ ಬೆಗ್ಗರ್. ಹಾಗಾದರೆ ಜಾರ್ಜ್ ಮ್ಯೂಸಿಷಿಯನ್ ಯಾವ ರೀತಿ ಕಾಣ್ತಾ ಇದ್ದ ಅಂತಂದರೆ ಆಪ್ಷನ್ ಎ ಆ್ಯನ್ ಏನ್ಷಿಯಂಟ್ ಮ್ಯಾರಿನರ್. ಆಪ್ಷನ್ ಎ ಇಸ್ ರೈಟ್. Question number 38. The blind boy could understand whether it's day or night by. Blind boy ಯಾವ ರೀತಿ ಇದು ಹಗಲು ರಾತ್ರಿ ಎಂದು ತಿಳಿತಾ ಇದ್ದ? ಆಪ್ಷನ್ಸ್: ಸನ್ರೈಸ್ ಆ್ಯಂಡ್ ಸನ್ಸೆಟ್, ಸ್ಲೀಪ್ ಆರ್ ಪ್ಲೇ, ಫೀಲಿಂಗ್ ಆಫ್ ಹೀಟ್, ಫೀಲಿಂಗ್ ಆಫ್ ಕೋಲ್ಡ್. ಹಾಗಾದರೆ ಹಗಲು ರಾತ್ರಿ ಆತ ತಿಳಿತಾ ಇದ್ದದ್ದು ಆಪ್ಷನ್ ಸಿ, ಫೀಲಿಂಗ್ ಆಫ್ ಹೀಟ್. Question number 39. The sub-inspector Patil had come to Mohan's house because. ಸಬ್-ಇನ್ಸ್ಪೆಕ್ಟರ್ ಪಾಟೀಲ್ ಮೋಹನ್ ಮನೆಗೆ ಯಾಕೆ ಬಂದರು? ಏಕೆಂದರೆ ಟು ಅರೆಸ್ಟ್ ದೆಮ್, ಟು ಇನ್ಫಾರ್ಮ್ ಅಬೌಟ್ ದ ಪೊಲೀಸ್ ರೈಡ್, ಸಿ ಟು ಎನ್ಕ್ವೈರ್ ಅಬೌಟ್ ಸೈಕಲ್ ಸ್ಟೈಲಿಂಗ್ ಮಷಿನ್, ಡಿ ಟು ರೈಡ್ ಆನ್ ಮೋಹನ್ಸ್ ಹೌಸ್. ದ ರೈಟ್ ಆಪ್ಷನ್ ಈಸ್ ಬಿ, ಟು ಇನ್ಫಾರ್ಮ್ ಅಬೌಟ್ ದ ಪೊಲೀಸ್ ರೈಡ್. ಪೊಲೀಸ್ ರೇಡ್ ಆಗೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಆತ ಬಂದಿದ್ದ. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವೆಶನ್ ನಂಬರ್ 40. ಹನೀಫ್ಸ್ ಮದರ್ ಹೇಮಾ ಅಜೀಜ್ ವಾಸ್ ಡ್ಯಾಶ್. ಹನೀಫ್ ಅವರ ತಾಯಿ ಹೇಮಾ ಅಜೀಜ್ ಅವರು ಏನಾಗಿದ್ದರು? ಅ ಮ್ಯೂಸಿಷಿಯನ್, ಅ ವೋಕಲ್ ಆರ್ಟಿಸ್ಟ್, ಅ ಡ್ಯಾನ್ಸರ್, ಆ್ಯನ್ ಆ್ಯಕ್ಟರ್. ದ ರೈಟ್ ಆಪ್ಷನ್ ಈಸ್ ಬಿ, ವೋಕಲ್ ಆರ್ಟಿಸ್ಟ್. ಅವರೊಬ್ಬರು ಹಿನ್ನೆಲೆ ಗಾಯಕರಾಗಿದ್ದರು, ಹಾಡುಗಾರರಾಗಿದ್ದರು. ಆಪ್ಷನ್ ಬಿ ಇಸ್ ರೈಟ್. Hold me close till I get up. Time is barely on our side. I don't wanna waste what's left. The storms we chase are leaving.